ಹುಡುಗಿ ಶಿವಲಿಲಾಗ ಬೆನ್ನು ಹತ್ತಿ ಈಕಿ ಬರೇ ನಮಗೆ ಆಶೆ ಹಚ್ಚಿ ನಮ್ಮ ಕೈ ಹಿಡಿದು ಕುಣಿದ ನಮ್ಮ ಅಭ್ಯಾಸ ಎಲ್ಲ ಹೊಯ್ಕೋತ ಹಚ್ಬಿಟ್ಟು ಈಗ ನಾವು ಶಾಲ್ಯಾಗ ಫೇಲ್ ಹೋಗ್ಬಿಟ್ಟು ಇನ್ನು ಮುಂದೆ ನಾವು ಏನು ಮಾಡಬೇಕು? ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೇನೆ ಗಂಡಸರ ಹೇಳ್ತಾಳಲ್ಲ ಯಾಕ್ರಿ ನಮ್ ಹಿಂಗ ಹಂಗ್ಯಾ ಕಲಿಕತ್ತೀರಿ? ಹಿಂಗ ಹೈದೇ ನಮಗ ಸಣ್ಣ ಮಾಡ್ರಿ ಶರೀರ. ಅಲ್ರಿ ನನಗೇನ್ ಗೊತ್ತಾ ನೀವ್ ಹಿಂಗ ದಾರ್ಯಾಗ ನಿಂತಿರಿ ಅನ್ನೋದು? ನಾವೆಲ್ಲ ದಾರಿ ನಿಂತೀವಿ ನನ್ನ ತಾಯಿ, ದಾರಿ ಬಿಟ್ಟೆ ನಿಂತೀವಲ್ಲ ನಾವು. ದಾರಿ ಬಿಟ್ಟು ಬಹಳ ದಿವ್ಸ ಐತ್ರಿ ಶಿವಲಿಲ್ಲ ಅವ್ರಿ. ಅಲ್ಲ ಹಂಗೆಲ್ಲ ದಾರಿ ಬಿಡಬಾರ್ದ್ರಿ ಗುರು. ದಾರಿ ಬಿಡದು ಇನ್ನೇನು ಮಾಡ್ಬೇಕ್ರಿ? ನಿಮ್ಮಂತ ಹರಿಯಾದ ಎಳಿ ಹುಡುಗಿಯಾರ ನಮ್ಮ ಕೈ ಹಿಡಿದು ಕುಣಿದ್ಯಾಡಿ ಹೊತ್ತಿರಿ ಗಿಚ್ಚಿಗಿಳಿಯೋದಂಗ. ನಿಮ್ಮ ಗುಂಗನ್ಯಾಗ ನಮಗ ನಿದ್ದಿನೂ ಬರೋದಿಲ್ಲ. ಊಟಕ್ಕೂ ಕುಳಿತ್ರ ವೈಂಕ್ ಕತ್ತದ್ರಿ. ರಾತ್ರಿ ಮನ್ಕೊಂಡಾಗ ನಿಮ್ಮ ಹಾಸ್ಯಾಗ ಒದ್ದಾಡ ನೋಡೋದ. ನಮ್ಮ ತ್ರಾಸ ನಿಮ್ಗೇನ ಗೊತ್ತ್ರಿ? ಹಾಸ್ಯಾಗ ಬಿದ್ದ ಹಂಗ್ಯಾಕ್ ಒದ್ದಾಡ್ತೀರಿ? ಗಟ್ಟಿಯಾಗಿ ಹಿಡ್ಕೊಂಡು ಮಕ್ಕೋಬೇಕ್ರಿ. ಏನು ಗಟ್ಟಿಯಾಗಿ ಹಿಡ್ಕೊಂಡು ಮಕ್ಕೋಬೇಕು? ತೆಲುಗಲ್ಲಿ ಕೆಟ್ಟ ಹಿಡ್ಕೊಂಡ್ ಮಕ್ಕೋಬೇಕೇನು? ತೆಲುಗು ಅಲ್ರಿ. ಅಲ್ಲ ನಾನಿದ್ದೀನಲ್ರಿ ನಿಮ್ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀರಿ? ನಾನು ಇದೀನಲ್ಲ ನಿಮ್ ಜೊತೆಗೆ. ಎಲ್ಲ ಲಿಂಗೇಶ್ವರ ಮಹಾರಾಜಕ್ಕೆ ಇವಾಗ ಬೆತ್ ನೋಡ್ರಪ್ಪ ಜಾರಿ ಸುತ್ತಾಗ ಶಿರಿಲ್ಲ ಅವ್ರೆ ನನ್ನ ಮದುವೆ ಆಗ್ತೀರ ನೀವು? ನಾನು ನಿಮ್ಮನ್ನ ಮದುವೆ ಆಗೋದಿಲ್ರಿ. ನಾನು ಮದುವೆ ಆಗೋದು ಆ ಮಲ್ಲೇಶನ. ಸಂತಾಲ ತಂದಿಟ್ಟೆವ ನನಗೆ ಊರ್ಲ. ಹಾಗಾದ್ರೆ ನಾ ಏನು ಯಾಕೆ ಮಾರಿ ಮಾಡ್ತೀನಿ ಲಾಭೋ ಲಾಭ. ಅಲ್ಲ ನೀ ಯಾಕೆ ಹೋಯ್ಕೋತೇವ ಮಾರಯ್ಯ? ಅಲ್ಲ ನೀನ ಹೇಳಿದಲ್ಲ ಮದುವೆ ಅವನ ಜೊತೆಯಾಗು, ರಾತ್ರಿ ಅವನು ನಂದು ಅಂತ ನೀನ ಹೇಳಿದಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಇದು ಖರೇನೆ ಹೇಳ್ತೀರಿ ಶಿವಲೀಲೆ ವೈರ ನೀವು? ಗಿಡ್ಡ ನಿನ್ನ ಮ್ಯಾಲ ಆಣಿ ಮಾಡಿ ಹೇಳ್ತೀನಪ್ಪ, ಈ ಮಾತು ಖರೆ ಐತಿ. ಮತ್ತೆ ಇದೇ ಅವ್ರ ಜಾಸ್ಬೇಡಿ ಹೋಗಿಲ್ಲ. ಹುಬ್ಬಳ್ಳಿ ಗೋರಿ ಅಂದಿನಿ ಹಾಗೆ ಏನು ಗಿಡ್ಡ? छोट छोट वाला सही